ಕೆಜಿಎಫ್ ನಗರಸಭೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ನಮ್ಮ ಮಾನ್ಯ ಪೌರಾಯುಕ್ತರ ಆದೇಶದಂತೆ ಬೀದಿ ನಾಯಿಗಳಿಗೆ ಫೀಡಿಂಗ್ ಝೋನ್ ಅಂತ ಮಾಡಿದೀವಿ. ಎಲ್ಲಂದ್ರಲ್ಲಿ ನಾಯಿಗಳು ಕಿತ್ತಾಡ್ಕೊಂಡು ಸಾರ್ವಜನಿಕರನ್ನ ಕಚ್ಚೋದು ಯಾಕೆ ಅಂದ್ರೆ ಆಹಾರಕ್ಕೋಸ್ಕರ. ಪ್ರತಿ ಸಲ ಮನೆ ಮನೆಗೂ ನಾವು ವೇಸ್ಟ್ ಆಗೋ ಆಹಾರವನ್ನ ತಗೊಂಡ್ ಬಂದು ರಸ್ತೆಗೆ ಹಾಕ್ತಿವಿ. ಅಲ್ಲಿ ನಾಯಿಗಳು ಕಚ್ಚಾಡ್ಕೊಂಡಿರುತ್ತೆ, ಮಕ್ಕಳು ಓಡಾಡ್ತಾ ಇರ್ತಾರೆ, ಅವರನ್ನ ಕಚ್ಚೋ ಸಂದರ್ಭಗಳು ಬಹಳ ಕಂಪ್ಲೇಂಟ್ಗಳಾಗಿ ನಮ್ಗೆ ಬಂದಿದೆ. ಅದನ್ನ ತಡೆಗಟ್ಟಕ್ಕೆ ಅಂತ ನಾವು ಸರ್ಕಾರದ ಆದೇಶದಂತೆ ಏನ್ ಮಾಡಿದೀವಿ ಅಂದ್ರೆ ಫೀಡಿಂಗ್ ಝೋನ್ ಅಂತ ಮಾಡ್ಕೊಂಡಿದೀವಿ. ಪ್ರತಿ ವಾರ್ಡ್ಗಳಲ್ಲೂ ಡಾಗ್ ಫೀಡಿಂಗ್ ಝೋನ್ ಅಂತ ಮಾಡಿ 2 ಬೌಲ್ ಫಿಕ್ಸ್ ಮಾಡಿದೀವಿ. ಒಂದ್ ಬೌಲ್ ಅಲ್ಲಿ ನೀರು ಮತ್ತೆ ಇನ್ನೊಂದು ಬೌಲ್ ಅಲ್ಲಿ ಆಹಾರ ಕೊಡೋ ತರ ಒಂದು ವ್ಯವಸ್ಥೆ ಮಾಡಿದೀವಿ. ಇದೇನಂದ್ರೆ ನಾಯಿಗಳಿಗೆ ಮತ್ತು ಇತರ ಪ್ರಾಣಿಗಳು ಕೂಡ ಬಂದು ನೀರನ್ನ ಸೇವಿಸುವಂತ ಒಂದು ಸಂದರ್ಭಗಳು ಇರುತ್ತೆ, ಯಾಕಂದ್ರೆ ಬೇಸಿಗೆ ಆಗೋದ್ರಿಂದ. ಹಾಗಾಗಿ ಏನ್ ಸಾರ್ವಜನಿಕರಲ್ಲಿ ನಾವು ವಿನಂತಿಸ್ಕೊಳ್ಳೋದೇನಂದ್ರೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ಉಳಿತಾಯ ಆಗುವಂತ ಆಹಾರವನ್ನ ಎಲ್ಲಂದ್ರಲ್ಲಿ ಎಸೆದೆ ಈ ಫೀಡಿಂಗ್ ಝೋನ್ ಅಲ್ಲಿ ಹಾಕಿದ್ರೆ ನಾಯಿಗಳು ಇಲ್ಲೇ ಬಂದು ಅದನ್ನ ಆಹಾರ ಸೇವನೆ ಮಾಡಿ ಅವರು ಸ್ವತಂತ್ರವಾಗಿ ಓಡಾಡಕ್ಕೆ ಮತ್ತೆ ಆಹಾರ ತಗೊಂಡು ನೆಮ್ಮದಿಯಾಗಿರಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಡ್ತೀವಿ. ಆಲ್ರೆಡಿ ಕೆಜಿಎಫ್ಲಿ ಇಶ್ಯೂ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ವಾರ್ಡ್ನಲ್ಲಿ ಏರಿಯಾದಲ್ಲಿ ನಾಯಿಗಳು ಜಾಸ್ತಿ ಆಗಿದೆ. ಮಕ್ಕಳನ್ನ ಕಚ್ಚೋದು ಅಂತದೆಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀನಿ? ಸರ್, ಇವಾಗ ಮೇನ್ಲಿ ನಾಯಿಗಳು ಯಾಕೆ ಆತರ ಮಾಡ್ತೇವೆ ಅಂದ್ರೆ ಅವರಿಗೆ ಸರಿಯಾದ ಆಹಾರ ಸಿಗೋದಿಲ್ಲ. ಆಹಾರನ ರಸ್ತೆಗೆ ಎಸ್ದಾಗ ಮತ್ತೆ ಅದನ್ನ ಮಣ್ಣಲ್ಲಿ ಹಾಕಿದಾಗ ಅವರಿಗೆ ಸೇವನೆ ಮಾಡಕ್ ಆಗೋದಿಲ್ಲ. ಅದು ಮಣ್ಣಲ್ಲಿ ಮಿಕ್ಸ್ ಆಗಿ ಅವರಿಗೆ ತಗೊಳಕ್ ಆಗೋದೇ ಇರೋ ಕಾರಣದಿಂದ ಅವ್ರು ಏನ್ ಮಾಡ್ತಾರೆ, ಆಹಾರಕ್ಕೋಸ್ಕರ ಕಿತ್ತಾಡ್ಬೇಕಾದ್ರೆ ಇಂಥ ಸಂದರ್ಭಗಳು ಆಗಿರೋದು ಜಾಸ್ತಿಯಾಗಿ ನಮ್ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವೇನ್ ಮಾಡಿದೀವಿ, ಅದರೇ ಕಾರಣಕ್ಕೋಸ್ಕರನೇ ಆತರ ಆಗ್ಬಾರ್ದು ಅಂತ ಹೇಳಿ ನಾವು ಈ ತರ ಫೀಡಿಂಗ್ ಝೋನ್ ಅಂತ ಫಿಕ್ಸ್ ಮಾಡಿದೀವಿ. ನಿಮ್ಮಲ್ಲಿ ಉಳಿತಾಯ ಆಗೋ ಆಹಾರವನ್ನ ಇಲ್ಲೇ ತಗೊಂಬಂದ್ ಹಾಕಿದ್ರೆ ಆ ಬೌಲು ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಪ್ರತಿ ಸಲ ನಗರಸಭೆ ಸಿಬ್ಬಂದಿಗಳು ಯಾರು ಈ ಸ್ವಚ್ಛತೆ ಮಾಡಕ್ ಬರ್ತಾರೋ ಅವ್ರು ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ತಾರೆ. ನೀವು ಆಹಾರ ತಗೊಂಬಂದು ಇಲ್ಲಿ ಹಾಕಿದ್ರೆ ಅವ್ರು ಇದನ್ನೇ ಆಹಾರ ಸೇವನೆ ಮಾಡ್ಬಿಟ್ಟು ಅವರು ಪಾಡಿಗೆ ಅವ್ರು ಇರ್ತಾರೆ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ಸರ್ಕಾರ ಈ ನಿಟ್ಟಿನಲ್ಲಿ ಇದನ್ನ ಜಾರಿ ಮಾಡಿದ್ದಾರೆ. ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಸಾರ್ವಜನಿಕರ ಸಹಾಯ ಖಂಡಿತ ನಮ್ಗೆ ಇರ್ಬೇಕು. ಇದನ್ನ ಮೇಂಟೈನ್ ಮಾಡಿದ್ರೆ ಆತರ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳ್ತೀವಿ. ಹೌದು ಸರ್.